ಕಾಂಗ್ರೆಸ್ಗೆ ಫುಲ್ ಮೆಜಾರಿಟಿ ಬಂದಿದೆಯಲ್ಲ, ವಿರೋಧ ಪಕ್ಷದಲ್ಲಿ ಕೆಲಸ ಮಾಡೋಕ್ಕೇ ಪ್ರಾಬ್ಲಮ್ ಜಾಸ್ತಿ ಆಗಿದೆ. ಕುಮಾರಸ್ವಾಮಿ ಸೆಂಟ್ರಲ್ಗೆ ಹೋಗಿದ್ದು ಒಂಥರ ಆಗೋಗಿದೆ, ಅವರು ಸ್ಟೇಟಲ್ಲಿದ್ದರೆ ಅದೊಂಥರ ಇತ್ತು. ಎಲ್ಲರೂ ಜಾಸ್ತಿ ಲೇಡೀಸ್ನೇ ನಂಬ್ತಿದ್ದಾರೆ, ಯಾಕಂದ್ರೆ ಇವ್ರು ದುಡ್ಡು ತೊಗೊಂಡ್ಮೇಲೆ ಇವ್ರು ಮೋಸ ಮಾಡಲ್ಲ, ಗ್ಯಾರಂಟಿ ನಮ್ಗೆ ಓಟ್ ಹಾಕ್ತಾರೆ ಅಂತ. ಇವಾಗ ನಮ್ಮ ಪಬ್ಲಿಕ್ ಟಿವಿ ರಂಗಣ್ಣ ಹೇಳಿದ್ರು, ಯಾವುದು ಪುಕ್ಷೇಟ ಕೊಟ್ಟಂತ ಯಾವುದನ್ನು ಬಿಡಬೇಡಿ, ಎಲ್ಲಂತ ತಗೊಳ್ಳಿ, ಯಾವ್ದನ್ನ ಬಿಡಬೇಡಿ ಅಂತೇಳಿ ಅವ್ರು ಹೇಳುವಾಗ, ಯಾಕಂದ್ರೆ ಅವರೇ ಹೇಳ್ತಾರೆ, ಮೀಡಿಯಾದವರೇ ಹೇಳ್ತಾರೆ. ವಿರೋಧ ಪಕ್ಷದವ್ರು ಹೇಳ್ತಿರೋದು ನಮ್ಮ ರಾಜ್ಯ ಸರ್ಕಾರ ದಿವಾಳಿ ಆಗೋಗಿದೆ ಅಂತ ಅವರು ಹೇಳ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಅಂತ? ಇದು ಈ ಕರ್ನಾಟಕದ ರಾಜಕೀಯ ತಗೊಂಡ್ಬಿಟ್ರೆ ಆಡಳಿತ ಪಕ್ಷರು ಯಾರು, ವಿರೋಧ ಪಕ್ಷದವ್ರು ಯಾರು, ಯಾರು ಯಾವ ಪಾರ್ಟಿಯರು, ಯಾರು ಯಾರ ಬಗ್ಗೆ ಮಾತಾಡ್ತಾರೋ ಇದೇ ಅರ್ಥ ಆಗ್ತಾ ಇಲ್ಲ. ಯಾಕಂದರೆ ಒಳಜಗಳ ಅನ್ನೋದು ಕರ್ನಾಟಕದಲ್ಲಿ 3 ಪಾರ್ಟಿಯಲ್ಲಿದೆ. ಮೊದಲಿಗೆ ಕಾಂಗ್ರೆಸ್ ಅಧಿಕಾರ ನಡೆಸ್ತಕ್ಕಂಥವ್ರು, ಅಧಿಕಾರ ನಡೆಸಿರೋ ಟೈಮಲ್ಲಿ ಒಳಜಗಳ ಆ್ಯಕ್ಚುಲಿ ಬರಬಾರ್ದು. ಏನಾಗಿದೆ, ಆ ಕಾಂಗ್ರೆಸ್ ಅವ್ರದ್ದು ಏನಾಗಿದೆ, ಕಾಂಗ್ರೆಸ್ಸಿಗೆ ಮೆಜಾರಿಟಿ ಕೊಟ್ಬಿಟ್ಟಿದ್ದೀವಿ ನಾವು. 136 +1 +1 ಅಂತೇಳಿ ಈಗ ಆಲ್ರೆಡಿ ಇನ್ನೇನು ಸ್ವಲ್ಪ ಜಿ ಟಿ ದೇವೇಗೌಡರನ್ನು ಸೇರಿಸ್ಬಿಟ್ರೆ ಒಂದು 144 ಆಗೋಗುತ್ತೆ. ಆ ಥರ ಆಗಿದೆ. ಕಾಂಗ್ರೆಸ್ಗೆ ಫುಲ್ ಮೆಜಾರಿಟಿ ಬಂದಿದೆಯಲ್ಲ, ವಿರೋಧ ಪಕ್ಷದಲ್ಲಿ ಕೆಲಸ ಮಾಡೋಕ್ಕೇ ಪ್ರಾಬ್ಲಮ್ ಜಾಸ್ತಿ ಆಗಿದೆ. ಯಾಕಂದರೆ ನಮ್ಮ ದೇಶದಲ್ಲಿ ಏನಂದರೆ, ಯಾವ ರೀತಿ ಮೆಜಾರಿಟಿ ಕೊಡಬೇಕಂದ್ರೆ, ಇವ್ರಿಗೆ ಸರ್ಕಾರ ನಡ್ಸೋಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಸೀಟ್ ಕೊಟ್ಟರೆ ಇವ್ರು ಕರೆಕ್ಟಾಗಿ ನಡ್ಕೊಂಡು ಹೋಗ್ತಾರೆ. ಮೆಜಾರಿಟಿ ಇದ್ಬಿಟ್ರೆ ಇವತ್ತು ನೋಡಿ, ಯಾವುದೇ ವಿಧದಲ್ಲಿ ನೋಡಿ ಹೇಗಿದೆ ಪರಿಸ್ಥಿತಿ ಅಂದರೆ, ಸರ್ಕಾರದಲ್ಲಿ ಯಾವ ಥರ ಇದೆ ಅಂದರೆ, ವಿರೋಧ ಪಕ್ಷರು ಮಾತಾಡೋ ಮಾತುಗಳಿಗೆಲ್ಲ ಸಿದ್ದರಾಮಯ್ಯ ಕೌಂಟ್ರ್ ಕೊಡ್ತಕ್ಕಂಥದ್ದು ನೋಡಿದರೆ, ಇಂದಿನ ರಾಜಕೀಯದಲ್ಲಿ ಎಲ್ಲರೂ ಹೊಟ್ಟೋಗ್ಬಿಟ್ಟಿದ್ದಾರೆ. ಈಗ ಯಾವ ರೀತಿ ಕೌಂಟ್ರ್ ಕೊಡ್ತಾರಂದರೆ, ಆ ಬಾಣ್ತೆರ ಸಾವಾಗೈತಂದರೆ ನೀವಿದ್ದಾಗ ಸಾವಾಗಿರಲ್ವಾ ಅಂತ ಕೇಳ್ತಾರೆ. ಆಮೇಲೆ ಇದು ಈ ಥರ ಮೂಡಾವಗರನಲ್ಲಿ ಈ ಥರ ಆಗೈತೆ ಅಂದರೆ ನೀವೇ ತಾನೇ ಕೊಟ್ಟರು ಅಂತ ಹೇಳ್ತಾರೆ. ನಾ ತಗೊಂಡು ಯಾಕೆ ತೊಗೊಂಡ್ರಿ, ಅವ್ರೇನೋ ಕೊಟ್ಬಿಟ್ರು ಮೂಡೋದವರು, ನೀವು ಯಾಕೆ ತೊಗೊಂಡ್ರಿ. ಆಮೇಲೆ ಬೋವಿ ನೋಡಿದರೆ ಆ ಬೋವಿದೊಂಥರ ಆಗೋಗಿದೆ, ಮೂಡೋದೊಂಥರ ಆಗೋಗಿದೆ. ಇಲ್ಲಿ ಏನಾಗಿದೆ ಅಂತಂದರೆ, ಯಾವ ಭ್ರಷ್ಟಾಚಾರ ಅನ್ನೋದು ಯಾರು ಭ್ರಷ್ಟಾಚಾರ ಮಾಡ್ತಿದ್ರು, ಅಥವಾ ವಾಲ್ಮೀಕಿ ಹಗರಣ ಡೈರೆಕ್ಟಾಗಿ ಸಿದ್ದರಾಮಯ್ಯ ಸೆಷನ್ನಲ್ಲೇ ಮಾತಾಡ್ತಾರೆ 87 ಕೋಟಿ ಆಗೈತಂದ್ರೆ, ಮೋಸ್ಟ್ಲಿ 87 ಕೋಟಿ ದುಡ್ಡಲ್ಲ ಅನಿಸುತ್ತೆ. ಎಷ್ಟು ಮಟ್ಟಿಗೆ ಹೇಳ್ತಾರೆ, 189 ಕೋಟಿ ಎಲ್ಲ ಆಗಿರೋದು ಬರೀ 87 ಕೋಟಿ ಮಾತ್ರ ಅಂತ ಹೇಳ್ತಿದ್ದಾರೆ. ಏನಾಗಿದೆ, ವಿರೋಧ ಪಕ್ಷದವ್ರು ಮಾತಾಡೋದಕ್ಕೆ ನನ್ನ ಪ್ರಕಾರ ಸಿದ್ದರಾಮಯ್ಯ ಚೀಫ್ ಮಿನಿಸ್ಟರ್ ಆಗಿದ್ದುಕೊಂಡು ವಿರೋಧ ಪಕ್ಷದನ್ನಾಗಲಿ ಇನ್ನೊಬ್ಬರನ್ನಾಗಲಿ ಅವ್ರ ಒಳ ಸುಳ್ಳಿಗಳು ಏನಿದ್ದಾವೆ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಯಾರ್ಯಾರನ್ನ ಎಲ್ಲೆಲ್ಲಿ ಡ್ಯಾಮೇಜ್ ಮಾಡ್ಬೇಕು ಅಲ್ಲಿ ಡ್ಯಾಮೇಜ್ ಮಾಡಿದ್ದಾರೆ. ಸಿದ್ದರಾಮಯ್ಯವ್ರು ಹೇಳಿದರು, ಮೂಡಾ ಕೇಸಲ್ಲಿ ನ್ಯಾಯವಾಗಿರ್ತಕ್ಕಂಥವ್ರಾದರೆ ಚೀಫ್ ಮಿನಿಸ್ಟರ್ ಆಗಿರ್ತಕ್ಕಂಥವ್ರು ರಿಸೈನ್ ಕೊಟ್ಬಿಟ್ಟು ಆ್ಯಕ್ಚುಲಿ ಎನ್ಕ್ವೈರಿ ಫೇಸ್ ಮಾಡಬೇಕಾಗಿತ್ತು. ಇವತ್ತೇನಾಗಿದೆ, ಹೈಕಮಾಂಡ್ಗೆ ಹೇಳಿ ಬಂದಿದ್ದಾರೆ, ನೀವು ಸ್ವಲ್ಪ ದಿನ ನನಗೆ ಟೈಮ್ ಕೊಡಿ, ಮೂಡಾ ಕೇಸ್ನ ನಾನು ಡೀಲ್ ಮಾಡ್ಕೊಳ್ತೀನಿ. ಮೂಡಾ ಕೇಸು ನಾನು ಡೈರೆಕ್ಟಾಗಿ ಇನ್ವಾಲ್ವ್ ಆಗಿಲ್ಲ ಅಂದೆ. ಇನ್ವಾಲ್ವ್ ಅಂತಂದರೆ ಅರ್ಥ ಏನು, ಮನೆಯಲ್ಲಿ ಹೆಂಡ್ತಿ ಸೈಟ್ ತೊಗೊಳೋದಕ್ಕೂ, ಆಮೇಲೆ ಬಾಮೈದ ಸೈಟ್ ಕೊಡೋದಕ್ಕೂ, ಆಮೇಲೆ ಅಲ್ಲಿರ್ತಕ್ಕಂಥ ಜಾಗ ಅದು ನೋಟಿಫೈಡ್ ಏರಿಯಾ ಆಗಿದ್ದರೂ ಸಹ ಒಂದು ಏನು ಜನರಲ್ಲಾಗಿ ಅಮಾಯಕರಿಗೆ ಸಿಗ್ತಕ್ಕಂಥ ಅನುಕೂಲಗಳು ಸಿಗದೇ ಚೀಫ್ ಮಿನಿಸ್ಟರ್ ಆಗಿದ್ದರೆ ಸಿಗೋದು ಕಾಮನ್. ಯಾಕಂತಂದರೆ ಎಲ್ಲ ಲ್ಯಾಂಡ್ ಡೀಲಿಂಗ್ಸ್ ಎಲ್ಲ ಮಾಡ್ತಕ್ಕಂಥಲ್ಲ ಪೊಲಿಟಿಷಿಯನ್ಸ್, ಯಾರು ಆರ್ಡಿನರಿ ಪರ್ಸನ್ಸ್ ಯಾರು ಡೀಲ್ ಮಾಡ್ತಾ ಇಲ್ಲ. ಇವತ್ತೇನಾಗಿದೆ, ಕರ್ನಾಟಕದಲ್ಲಿ ವಿರೋಧ ಪಕ್ಷದ ಪರಿಸ್ಥಿತಿ ಏನಾಗಿದೆ, ಕುಮಾರಸ್ವಾಮಿ ಸೆಂಟ್ರಲ್ಗೆ ಹೋಗಿದ್ದು ಒಂಥರ ಆಗೋಗಿದೆ, ಅವರು ಸ್ಟೇಟಲ್ಲಿದ್ದರೆ ಅದೊಂಥರ ಇತ್ತು. ಇವತ್ತು ಬೊಮ್ಮಾಯಿ ಮಗನ್ನ ನಾವು ಸೋಲಿಸ್ಬಿಟ್ಟಿದ್ದೀವಿ. ಆ ಬೊಮ್ಮಾಯಿ ಕುಮಾರಸ್ವಾಮಿ ಇವ್ರು ಮಾಡ್ತಕ್ಕಂಥ ಮಿಸ್ಟೇಕ್ಗಳು ಏನಪ್ಪ ಅಂತಂದರೆ, ಅಟ್ಲೀಸ್ಟು ಸ್ವಲ್ಪ ವಂಶಾಡಳಿತಕ್ಕೆ ನಾವು ಕಡಿಮೆ ಅದು ಕೊಡಬಾರ್ದು ಅನ್ನೋದು, ಬೇರೆಯವರು ಬೆಳೀಲಿ ಅನ್ನೋ ಉದ್ದೇಶ ಇಟ್ಕೊಂಡಿದ್ರೆ ಬೊಮ್ಮಾಯಿ ಸೀಟ್ ತೊಗೊಳ್ಳೋದು ಅವಶ್ಯಕತೆ ಇರಲಿಲ್ಲ. ಕುಮಾರಸ್ವಾಮಿನೂ ಅಷ್ಟೇ, ಇವರು ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದುಕೊಂಡು ಯೋಗೇಶ್ವರಿ ಬಿಟ್ಬಿಟ್ಟು ಸುಮ್ಮನೆ ನೋಡ್ಬೋದಾಯಿತು. ಇಷ್ಟೊಂದು ಮರ್ಯಾದೆ ಕಳ್ಕೊಂಡು ಇಷ್ಟೊಂದು ಪಬ್ಲಿಕ್ಕಾಗಿ ಇದು ಮಾಡಿರೋ ಅವಶ್ಯಕತೆ ಇರಲಿಲ್ಲ. ಹಾಗಾಗಿ ಎಲ್ಲರದ್ದು ವೀಕ್ನೆಸ್ ಎಲ್ಲರಿಗೂ ಗೊತ್ತಿದೆ. ಯಾಕಂದರೆ ಸಿದ್ದರಾಮಯ್ಯನ ಜೊತೆಗೆ ಕುಮಾರಸ್ವಾಮಿ ಡ್ಯೂಟಿ ಮಾಡಿದ್ದಾನೆ, ಆಮೇಲೆ ಯಡಿಯೂರಪ್ಪನ ಜೊತೆ ಕುಮಾರಸ್ವಾಮಿ ಡ್ಯೂಟಿ ಮಾಡಿದ್ದಾರೆ. ಹಿಂಗಾಗಿ ಎಲ್ಲರ ಜೊತೆಗೂ ಡ್ಯೂಟಿ ಮಾಡಿದ್ರಿಂದ ಎಲ್ಲರ ಪ್ರಾಬ್ಲಮ್ಸ್ ಎಲ್ಲರಿಗೂ ಗೊತ್ತು. ಎಲ್ಲರೂ ಯಾರ್ಯಾರ ಆಸ್ತಿಗಳು ಎಲ್ಲೇ ಅದಾವಂತ ಎಲ್ಲರಿಗೂ ಗೊತ್ತು. ನೀನು ಕೇಳಿದರೆ ಅವ್ನು ಕೇಳಿದರೆ ಇಲ್ಲಿ ನಿಂತು ತೆಗಿತೀನಿ ಅಂತ, ನಾನು ತೆಗಿತೀನಿ ಅಂತಾನೆ. ಅವ್ರದ್ದೇ ತಕ್ಕೊಳ್ಳೋದ್ರಲ್ಲೇ ಅವರು ಬ್ಯುಸಿ ಆಗಿಬಿಟ್ಟಿದ್ದಾರೆ. ಒಟ್ಟು ಏನಪ್ಪ ದಿವಾಳಿತನ ಅಂದರೆ, ಏನಿವತ್ತು ರಾಜ್ಯ ಸರ್ಕಾರ 5 ಏನು ಕೊಟ್ಟಿದ್ದಾರೆ, ಆ ಕೊಟ್ಟಿರ್ತಕ್ಕಂಥದ್ದು ಇಡೀ ರಾಷ್ಟ್ರಕ್ಕೆ ಹಬ್ಬಿಟ್ಟಿದೆ. ಈ 5 ಡಿಮ್ಯಾಂಡ್ ಏನಿದ್ದಾವೆ, ಗ್ಯಾರಂಟಿಗಳು ಏನಿದ್ದಾವೆ, ಬೇರೆ ಅನಿವಾರ್ಯ, ಬೇರೆಯವ್ರಿಗೆ ಬಿ ಜೆ ಪಿಯವ್ರಿಗಾಗಲಿ ಇನ್ನೊಬ್ಬರಿಗೆ ಕೊಡಬಾರ್ದು ಅಂತ ಇದ್ರೂ ಸಹ ಅಧಿಕಾರಕ್ಕೋಸ್ಕರ ಕೊಡಲೇಬೇಕು ಅನ್ನೋದಕ್ಕೋಸ್ಕರ, ಅಧಿಕಾರಕ್ಕೆ ಬರೋಕ್ಕೋಸ್ಕರ ಇವರು ಮಾಡಿದ ತಪ್ಪನ್ನು ಅವರು ಮಾಡೋಂಥ ಪರಿಸ್ಥಿತಿ ಇವತ್ತು ಬಂದುಬಿಟ್ಟಿದೆ. ಎಲ್ಲಾದರೂ ತಗೊಳ್ಳಿ, ಮಹಾರಾಷ್ಟ್ರದ ಎಲೆಕ್ಷನ್ ಬಿಫೋರೇ 1,500,000 ಕೊಟ್ಟರು. ನೆಕ್ಸ್ಟು ಎಲೆಕ್ಷನ್ ಗೆದ್ದಾದ್ಮೇಲೆ 2,500,000 ಕೊಡ್ತೀವಿ ಅಂತ ಹೇಳಿದ್ದಾರೆ.
ಅದೇ ಮಧ್ಯಪ್ರದೇಶದಲ್ಲಿ ಎಲೆಕ್ಷನ್ ಬಿಫೋರ್ ಒಂಥರ ಕೊಟ್ಟರು, ಎಲೆಕ್ಷನ್ ಆದಮೇಲೆ ಒಂಥರ ಕೊಡ್ತಾ ಇದಾರೆ. ಇದು ಯಾವ ಸ್ಟೇಟಲ್ಲಿ ಎಲೆಕ್ಷನ್ ನಡೀಲಿ, ಈಗ ಲೇಡೀಸ್ಗೆ ಅನ್ನೋದು ಕಾಮನ್ ಆಗಿಬಿಟ್ಟಿದೆ. ಯಾಕಂತಂದರೆ ಲೇಡೀಸ್ಗೆ ಎಲ್ಲರೂ ಜಾಸ್ತಿ ಲೇಡೀಸ್ನೇ ನಂಬ್ತಾ ಇದಾರೆ. ಯಾಕಂದರೆ ಇವ್ರು ದುಡ್ಡು ತೊಗೊಂಡ್ಮೇಲೆ ಇವ್ರು ಮೋಸ ಮಾಡಲ್ಲ, ಗ್ಯಾರಂಟಿ ನಮ್ಗೆ ಓಟ್ ಹಾಕಿ ಹಾಕ್ತಾರೆ ಅಂತ. ಈ ಕಳೆದ ಚುನಾವಣೆ 3 ಚುನಾವಣೆಗಳು ಸಹ ಅನುಭವ ಆಗಿಬಿಟ್ಟಿದೆ. 3 ಚುನಾವಣೆಯಲ್ಲೂ ಸಹ ಎಂಥ ಎಕ್ಸಿಟ್ ಪೋಲು ಸಹ 2 BJP ಬರುತ್ತೆ, 1 NDA ಬರುತ್ತೆ, 1 ಕಾಂಗ್ರೆಸ್ ಬರುತ್ತೆ ಅಂತ ಹೇಳಿದಾಗ ಎಕ್ಸಿಟ್ ಪೋಲ್ನೇ ಪಲ್ಟಿ ಹೊಡಿಸಿದ್ರೆ ಗ್ಯಾರಂಟಿಗಳು. ಹಂಗಾಗಿ ಈ ಗ್ಯಾರಂಟಿಯಿಂದ ಮುಂದಕ್ಕೆ ದೇಶ ಯಾವ ರೀತಿ ಹೋಗುತ್ತೋ ಗೊತ್ತಿಲ್ಲ. ಯಾರ್ಯಾವ ಪ್ರಾಬ್ಲಮ್ನ ಯಾವ್ಯಾವ ಕೂಡ ಗ್ಯಾರಂಟಿಗಳಿಗೋಸ್ಕರ ಈ ರಾಜ್ಯ ಸರ್ಕಾರ ಆಗಲಿ ಇನ್ನೊಬ್ಬರಾಗಲಿ ಯಾರ್ಯಾರು ಎಲ್ಲೆಲ್ಲಿ ಸಾಲ ತತ್ತಾರೋ ಗೊತ್ತಿಲ್ಲ. ಈ ಸಾಲ ತಂದು ಈಗ ನೋಡಿ, ಯಾವುದೇ ಸೋರ್ಸ್ ಇಂಪಾರ್ಟೆಂಟು. ಸೋರ್ಸ್ ಯಾವ್ದು ಬರುತ್ತೆ, ಸೋರ್ಸ್ ಬಂದಿದ್ದನ್ನ ನೀವು ಡಿಸ್ಟ್ರಿಬ್ಯೂಟ್ ಮಾಡೋದ್ರಲ್ಲಿ ಏನಿದಿಲ್ಲ. ಈಗ ಸೋರ್ಸ್ ಅಂತಂದರೆ ಈಗ ಇನ್ಕಮ್ ಟ್ಯಾಕ್ಸ್, ಇದು ಟ್ಯಾಕ್ಸಿಂದ ಬರಬೇಕು, ಇಲ್ಲ ಇದು ಮನೆಗಳು ಕಟ್ಟೋ ಟ್ಯಾಕ್ಸಿಂದ ಬರಬೇಕು, ಇಲ್ಲ ರೆವಿನ್ಯೂ ಬರಬೇಕು, ಇಲ್ಲ ಅಂತಂದರೆ ಅಬಕಾರಿ ಬರಬೇಕು. ಆಮೇಲೆ ಈ ಬೇರೆ ಬೇರೆ ಸೋರ್ಸಿಂದ ಬರುತ್ತೆ. ಆ ಬರೋ ದುಡ್ಡು ಅದನ್ನೇ ನೀವು ಎಲ್ಲ ಗ್ಯಾರಂಟಿ ಕೊಟ್ಟು ಕೂತ್ಕೊಂಡ್ರೆ ಡೆವಲಪ್ಮೆಂಟ್ ಆಗೋದು ಹೆಂಗೆ? ಒಂದು ಕಡೆ ಡೆವಲಪ್ಮೆಂಟ್ ಆಗಲ್ಲ, ಒಂದು ಕಡೆ ಈ ಗ್ಯಾರಂಟಿನ ತಪ್ಸೋಕ್ಕಾಗಲ್ಲ. ಎಲ್ಲರೂ ಸ್ಟೇಜ್ ಮೇಲೆ ನಿಂತ್ಕೊಂಡವರೆಲ್ಲ ಒಂದೊಂದು ಸ್ಟೇಟ್ಮೆಂಟ್ ಕೊಡ್ತಾ ಇದಾರೆ ಅಂತಂದರೆ, ನಾವು 28 ಎಲೆಕ್ಷನಲ್ಲಿ ಸಹ ಈ ಗ್ಯಾರಂಟಿಗಳನ್ನ ಮುಂದುವರಿಸ್ತೀವಿ ಅಂತ ಹೇಳ್ತಾರೆ ಹೊರತು ಅಭಿವೃದ್ಧಿ ಶೂನ್ಯ. ಈ ಗ್ಯಾರಂಟಿ ಕೊಡೋದು, ಈಗ ಗ್ಯಾರಂಟಿ ತೊಗೊಳೋದ್ರಲ್ಲಿ ಪ್ರಾಬ್ಲಮ್ ಇಲ್ಲ, ಕೊಡೋರಿದ್ದಾಗ ತೊಗೊಳ್ತಾರೆ. ಯಾಕೆ ನಾನು ಎಲೆಕ್ಟ್ರಿಕ್ ಬಿಲ್ ತೊಗೋತಾ ಇದ್ದೀನಿ, ಯಾಕೆ ನನಗೆ ಇಷ್ಟ ಇಲ್ಲ ಅಂತ ಸಹ ಅವ್ರು ಕೊಡ್ತಾ ಇರುವಾಗ ನಮ್ಮ ಪಬ್ಲಿಕ್ ಟಿವಿ ರಂಗಣ್ಣ ಹೇಳಿದ್ರು, ಯಾವುದು ಪುಕ್ಷಟ್ಟ ಕೊಟ್ಟೋದನ್ನ ಯಾವುದನ್ನು ಬಿಡಬೇಡಿ, ಎಲ್ಲದನ್ನ ತಗೊಳ್ಳಿ, ಯಾವುದನ್ನ ಬಿಡಬೇಡಿ ಅಂತೇಳಿ ಅವ್ರು ಹೇಳುವಾಗ, ಯಾಕಂದ್ರೆ ಅವರೇ ಹೇಳ್ತಾರೆ, ಮೀಡಿಯಾದವರೇ ಹೇಳ್ತಾರೆ ಯಾವುದನ್ನು ಬಿಡಬೇಡಿ, ಕೊಡೋದನ್ನ ತಗೊಳ್ಳಿ ಅಂತ ಅವ್ರು ಹೇಳ್ತಾ ಇರುವಾಗ ನಾವು ಸಾಮಾನ್ಯರು, ಯಾಕಂದ್ರೆ ನಾವು ಈ ದೇಶಕ್ಕೆ ಟ್ಯಾಕ್ಸ್ ಪೇ ಮಾಡ್ತಕ್ಕಂಥವ್ರು, ನಾವು ಲಕ್ಷಾಂತರ ಗಟ್ಟಲೆ ಟ್ಯಾಕ್ಸ್ ಪೇ ಮಾಡ್ತಕ್ಕಂಥವ್ರು ನಾವು. ಈಗ ಸಿಗ್ತಕ್ಕಂಥದ್ದನ್ನ ನಾವು ನಮಗೆ ಇಷ್ಟ ಇಲ್ಲ ಅಂದರೂ ಸಹ ಅದನ್ನೇನು ಮಾಡೋಕ್ಕಾಗಲ್ಲ. ಆ ಥರ ಪರಿಸ್ಥಿತಿ ತಂದಿಟ್ಬಿಟ್ಟಿದ್ದಾರೆ. ಎಷ್ಟೋ ಜನಕ್ಕೆ ಆ ಪರಿಸ್ಥಿತಿ ಇದೆ. ಅದಕ್ಕೆ ದಿವಾಳಿ ಅಂತಕ್ಕಂಥದ್ದು ಅಷ್ಟು ಸುಲಭದ್ದಲ್ಲ. ಇದು ಕರ್ನಾಟಕನೆಲ್ಲ ದಿವಾಳಿ ಮಾಡ್ತಿರೋದು. ಈ ದೇಶನೇ ಒಂದು ಅಭಿವೃದ್ಧಿ ಕಡೆ ಹೋಗ್ತಾ ಇರುವಾಗ ದೇಶನಲ್ಲಿ ದಿವಾಳಿ ಎತ್ತಕ್ಕಂಥದ್ದು. ಆಮೇಲೆ ಈ ಏನು ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಥರ ಆಗಿದೆ, ಅದನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು. ಇವತ್ತು ಸಿರಿಯಾದಲ್ಲಾಗಿದೆ ಅಲ್ಲ, ಆ ಥರ ಸೀನ ಸೃಷ್ಟಿ ಆಗ್ತಕ್ಕಂಥದ್ದು. ಯಾಗೋ ಈ ದೇಶದಲ್ಲಿ 140 ಕೋಟಿ ಜನಸಂಖ್ಯೆನ ಮೇಂಟೈನ್ ಮಾಡಿಕೊಂಡು, ಅವ್ರಿಗೆ ಅನ್ನ ಕೊಟ್ಕೊಂಡು, ಆಹಾರ ಕೊಟ್ಕೊಂಡು, ಒಳ್ಳೆ ವಾತಾವರಣ ಕೊಟ್ಕೊಂಡು ಬದುಕಕ್ಕೆ ಅವಕಾಶ ಮಾಡ್ಕೊಂಡು ಹೋಗ್ತಾ ಇದ್ರು. ಇವಾಗ ಅದನ್ನು ತಪ್ಸೋಕ್ಕೋಸ್ಕರ ಹುನ್ನಾರ ನಡೀತಾ ಇದೆ. ಈ ಗ್ಯಾರಂಟಿಗಳಿಂದ ಕಾಂಗ್ರೆಸ್ ಅವ್ರು ಯಾಕೆ ಗ್ಯಾರಂಟಿ ಕೊಟ್ಟರು ಅಂದರೆ, ಯಾಕಿದ್ರು BJP ಸೋಲ್ಸ್ಬೇಕಂದ್ರೆ ಯಾವುದಾದ್ರು ಕೊಡಲೇ. ಪರಮೇಶ್ವರ್ ಒಳ್ಳೆ ಐಡಿಯಾ ಮಾಡಿ 5 ಕೊಟ್ಬಿಟ್ರು ಆ ಗ್ಯಾರಂಟಿಗಳನ್ನ. ಎಷ್ಟು ಮಟ್ಟಿಗೆ ಇಂಪ್ಲಿಮೆಂಟ್ ಆಗ್ತಾ ಇದಾವೆ, ಎಷ್ಟು ಮಟ್ಟಿಗೆ ಇಂಪ್ಲಿಮೆಂಟ್ ಆಗಲ್ಲೋ, ಯಾರಿಗೆ ಹೆಂಗೆ ದುಡ್ಡು ಹಾಕ್ತಾರಂತ ಗೊತ್ತಿಲ್ಲ. ಆದ್ರೆ ಆ ದುಡ್ಡಿಂದ ಏನಾಗ್ತಾಯಿದೆ ಅಂತಂದರೆ, ಈಗ ಹಳ್ಳಿನಲ್ಲಿ ಅನಿವಾರ್ಯ ಇವತ್ತು ಜನ 2000 ಬರೋದನ್ನ ಇವತ್ತು ಕಾಯ್ಕೊಂಡು ಕೂತ್ತಾರೆ. ಯಾಕಂದ್ರೆ ಆ ಪರಿಸ್ಥಿತಿ ಇದೆ. ಕೆಲವ್ರಿಗೆ ಅವಶ್ಯಕತೆ ಇದೆ, ಕೊಡ್ತಾರಲ್ಲ ಅಂತ ತಗೊಳ್ತಕ್ಕಂಥದ್ದು ಗುಂಪು ಒಂದು ಕಡೆ ಇದೆ. ಬಿಡಲೇಬಾರ್ದು ಅಂತ ತಗೊಳ್ತಕ್ಕ ಒಂದು ಗುಂಪಿದೆ. ಯಾವುದು ಕರೆಕ್ಟಾಗಿ ನಡೀತಾ ಇಲ್ಲ ರೀ. ಆ ರೇಷನ್ ಕಾರ್ಡ್ ಒಂದು ಗಬ್ಬೆ ಬಿಸಿದ್ದಾರೆ, ವದ್ವಾನ ಎದ್ದೇಳಿಸಿದ್ದಾರೆ. ಆ ರೇಷನ್ ಕಾರ್ಡ್ ಅಂತಕ್ಕಂಥದ್ದು ಕರ್ನಾಟಕದಲ್ಲಿ ಜನಸಂಖ್ಯೆ ಇರ್ತಕ್ಕಂಥದ್ದು 6 ಕೋಟಿ ಜನಸಂಖ್ಯೆ ಅಂದರೆ ಇನ್ನೂ 4 ಕೋಟಿ BPL ಕಾರ್ಡ್ನ ಇರ್ತಾರೆ. ಅಂದರೆ ಈ ಸರ್ಕಾರ ಯಾವ ಮಟ್ಟಿಗೆ ಡ್ಯೂಟಿ ಮಾಡ್ತಾರೆ ಅರ್ಥ ಮಾಡ್ಕೊಳ್ಳಿ. 4 ಕೋಟಿ. ಯಾವ ಆಯೋಗ ಸಹ ನಮ್ಮ ಕರ್ನಾಟಕ ಇಂಪ್ರೂವ್ ಆಗಿದೆ, ಬಡತನ ರೇಖೆಗಿಂತ ಕೆಳಗಿದ್ದಾರೆ, ಮೇಲಿದ್ದಾರೆ, ಬಡತನ ಕಡಿಮೆ ಆಗ್ತಾ ಇದೆ ಅಂತ ಹೇಳ್ತಾರೆ. ಆದರೆ ರೇಷನ್ ಕಾರ್ಡುಗಳು ಮಾತ್ರ ಇನ್ನೂ BPL ಕಾರ್ಡು ಇನ್ನು 4 ಕೋಟಿ ಹಂಗೆ ಇದೆ. 4 ಕೋಟಿ ಜನಸಂಖ್ಯೆ. ಬೀಟ್ ಪ್ಲಸ್ ಕರ್ನಾಟಕ.